ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಸರ್. ಕರ್ನಾಟಕದಲ್ಲಿ ಏಕೈಕ ಸಂಸತ್ ಸ್ಥಾನ ಇತ್ತು, ಆ ಒಂದು ಸಂಸದ ಸ್ಥಾನಕ್ಕೆ ಡಿ ಕೆ ಸುರೇಶ್ ಈ ಬಾರಿ ಗೆಲ್ಲಲ್ಲ. ಯಾಕಂತಂದರೆ ಡಾಕ್ಟರ್ ಬಂದಿದ್ದಾರೆ, ಅವರ ಹೃದಯ ನೋಡಿ ಜನ ಓಟ್ ಹಾಕ್ತಾರೆ ಅಂತ ಜನ ಚರ್ಚೆ ಮಾಡ್ತಿರುವಂಥದ್ದು. ಏನು ಹೃದಯ ನೋಡಿ ಓಟ್ ಹಾಕ್ತಾರೆ? ಒಳ್ಳೆಯ ವ್ಯಕ್ತಿ, ಭಾಳಷ್ಟು ಸಂಯಮದಿಂದ ಇದ್ದಾರೆ. ಅವ್ರಿಗೆ ಹಾಕಲ್ವಾ? ಮಂಜುನಾಥ್ ಅವರು ಸರ್ಕಾರಿ ಕೆಲಸದಲ್ಲಿದ್ದವರು ಅಲ್ಲ, ರಿಟೈರ್ಡ್ ಆದಮೇಲೆ ಅವರು ರಾಜಕಾರಣಕ್ಕೆ ಬಂದಿದ್ದಾರೆ. ಪಾಪ ಇವರು 2 ಸಾರಿ ಲೋಕಸಭಾ ಸದಸ್ಯರಾಗಿ, 3 ಸಾರಿ ಲೋಕಸಭಾ ಸದಸ್ಯರಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲಿ. ಜೊತೆಗೆ ಭಾಳ ಕ್ರಿಯಾಶೀಲವಾದಂಥ ಲೋಕಸಭಾ ಸದಸ್ಯ. ಪಾರ್ಲಿಮೆಂಟ್ ಹೊರಗಡೆ ಕ್ಷೇತ್ರದಲ್ಲಿ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಜನಗಳ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ BJPಯವರು ಯಾರನ್ನೇ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ಡಿ ಕೆ ಸುರೇಶ್ ಅವರು 100ಕ್ಕೆ 100 ಗೆಲ್ತಾರೆ. ಸರ್, ಕಳೆದ ಬಾರಿ JDS ಜೊತೆಗಿತ್ತು, ಯಾಕಂತಂದ್ರೆ ಮೈತ್ರಿ ಪಕ್ಷ ಕೂಡ ಇತ್ತು ರಾಜ್ಯದಲ್ಲಿ. ಹೀಗಾಗಿ JDS. ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪಕ್ಷಗಳೆಲ್ಲವೂ ಕೂಡ ಈಗ BJPಗೆ ಹೋಗ್ತವೆ. ಹಾಗಾಗಿ ಎಲ್ಲ ಒಂದು ಕಡೆ ಬಹಳಷ್ಟು ಟಫ್ ಸಿಚುವೇಶನ್ ಇದೆ ಅನ್ನುವಂಥದ್ದು. ನೋಡಿ, ಯಾರೇನೇ ಹೇಳಿದ್ರು ಕೂಡ BJPಯವರು JDSನವರು ಹೊಂದಾಣಿಕೆ ಮಾಡ್ಕೊಂಡಿದ್ರು ಕೂಡ ಇಬ್ಬರು ಲಾಗರೇಡ್ಸ್ನಲ್ಲಿದ್ದವರು. ಅವರೊಂದು ತೀರ, ಇವರೊಂದು ತೀರದಲ್ಲಿದ್ದವರು. ಈಗ ಎದುರ್ಕೊಂಡು ಒಟ್ಟಾಗ್ಬಿಟ್ಟಿದ್ದಾರೆ. ಅವರು ಕಾಂಗ್ರೆಸ್ಗೆ ಎದುರ್ಕೊಂಡು ಒಟ್ಟಾಗ್ಬಿಟ್ಟಿದ್ದಾರೆ. ಸೊ ಈ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರದ ಅನೇಕ ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ಮೆಚ್ಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಆಶೀರ್ವಾದವನ್ನು ಮಾಡ್ತಾರೆ. ಪ್ರಧಾನಿ ಮೋದಿಯವರ ಒಂದು ಮಾತು ಇದೆಯಲ್ಲ ಸರ್, ಅಬ್ಕಿ ಬಾರ್ 400 ಪಾರ್, ಈ ಬಾರಿ 400 ಖಚಿತ ಅನ್ನುವಂಥ ಮಾತು. ಇದ್ರ ಬಗ್ಗೆ ಯಾವ ಥರ ಮಾತು ಹೇಳೋದಕ್ಕೆ ಏನಂತೆ? ಈಗ 28 ಗೆದ್ಬಿಡ್ತೀವಿ ಅಂತಾರೆ. 28 ಗೆದ್ದಾರ? 26 ಗೆದ್ದಿದ್ದಾರಲ್ಲ. ಕಳೆದ ಬಾರಿ 26 ಗೆದ್ದಿದ್ದಾರೆ. ಕಳೆದ ಬಾರಿ ಬೇರೆ ಸನ್ನಿವೇಶ ಇತ್ತು, ಈ ಬಾರಿ ಬೇರೆ ಸನ್ನಿವೇಶ. ಕಳೆದ ಬಾರಿ ನಮ್ಮ ಸರ್ಕಾರ ಇತ್ತಾ? ಈ ಸಾರಿ ನಮ್ಮ ಸರ್ಕಾರ ಇದೆ. ಇದು ಮುಖ್ಯಮಂತ್ರಿಗಳ ಜಾರಿ ಮಾಡಿದ್ದೀವಿ. ಇದು ಮುಖ್ಯಮಂತ್ರಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.